ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಪರಶುರಾಮರು ಮತ್ತು ಮಹರ್ಷಿ ಕಣ್ವರು ಸಂಧಿಗೋಸ್ಕರ ಅವರು ಅನುರೋಧಿಸೋದು ಮತ್ತೆ ದುರ್ಯೋಧನ ಅದನ್ನ ಉಪೇಕ್ಷೆ ಮಾಡೋದು, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರನಿಗೆ ಪರಶುರಾಮರು ಹಿಂದೆ ನಡೆದಂತ ಒಂದು ಘಟನೆಯನ್ನ, ಅಂದ್ರೆ ದಂಭೋದ್ಭವ ಅನ್ನುವಂತ ಸಾಮ್ರಾಟನ ಬಗ್ಗೆ ಮತ್ತೆ ನರನಾರಾಯಣರ ಬಗ್ಗೆ ಒಂದು ಘಟನೆಯನ್ನ ವಿವರಣೆ ಮಾಡಿ, ನಿನಗೆ ಯಾವುದು ಸರಿ ಅನ್ಸುತ್ತೋ ಆ ರೀತಿ ನಡ್ಕೋ. ಯಾಕೆ ಅಂತಂದ್ರೆ ನರನಾರಾಯಣರು ಯಾವ ರೀತಿ ದಂಭೋದ್ಭವನನ್ನ ಪರಾಜಿತಗೊಳಿಸಿದ್ರು ಮತ್ತು ಅವರೇ ಈಗ ಅರ್ಜುನ ಮತ್ತೆ ಕೃಷ್ಣನಾಗಿ ಈಗ ಬಂದಿದ್ದಾರೆ. ಸೊ ಪಾಂಡವರ ಪಕ್ಷದಲ್ಲಿ ಅವರಿದ್ದಾರೆ ಅಂತಂದ್ಮೇಲೆ ಅವರನ್ನ ಎದುರಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವರಿಗಿಂತ ದೊಡ್ಡ ವೀರರು ಬೇರೆ ಯಾರೂ ಇಲ್ಲ ಅಂತ ನೀನು ತಿಳ್ಕೊ. ನಿನಗೇನಾದರೂ ನಾನು ಹೇಳಿದ್ದು ಸರಿ ಅನ್ಸಿದ್ರೆ, ಯಾವುದೇ ರೀತಿ ಸಂದೇಹ ಇಲ್ಲ ಅಂತಂದ್ರೆ ನೀನು ಸದ್ಬುದ್ಧಿ ಆಶ್ರಯವನ್ನು ಪಡ್ಕೋ, ಅಂದರೆ ಸರಿಯಾಗಿ ಆಲೋಚನೆ ಮಾಡಿ ಪಾಂಡವರ ಜೊತೆ ನೀನು ಸಂಧಿ ಮಾಡ್ಕೋ ಅಂತ ಹೇಳ್ತಾರೆ. ಪರಶುರಾಮರ ಮಾತನ್ನ ಕೇಳಿ ಮಹರ್ಷಿ ಕಣ್ವರೂ ಕೂಡ ದುರ್ಯೋಧನನಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಲೋಕ ಪಿತಾಮಹ ಬ್ರಹ್ಮ ಮತ್ತೆ ನರನಾರಾಯಣ ಇವರು ಅಕ್ಷಯರು ಮತ್ತೆ ಅವಿನಾಶಿಗಳಾಗಿದ್ದಾರೆ. ಅಂದರೆ ಇವರನ್ನ ಯಾರೂ ಸಾಯಿಸೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಅವರು ನಿತ್ಯ ಮತ್ತೆ ಅವಿನಾಶಿಗಳಾಗಿದ್ದಾರೆ. ಅದಿತಿ ಪುತ್ರರಲ್ಲಿ, ಅದಿತಿ ಅಂದರೆ ಎಲ್ಲ ದೇವತೆಗಳ ತಾಯಿ ಯಾರು ಅಂತಂದರೆ ಅದಿತಿ. ಆ ಮಕ್ಕಳಲ್ಲಿ ಕೇವಲ ವಿಷ್ಣುನೇ ಸನಾತನ, ಅಜೇಯ, ಅವಿನಾಶಿ, ನಿತ್ಯ ಮತ್ತು ಎಲ್ಲರ ಈಶ್ವರನಾಗಿದ್ದಾನೆ. ಅವನನ್ನ ಬಿಟ್ಟು ಚಂದ್ರ, ಸೂರ್ಯ, ಪೃಥ್ವಿ, ಜಲ, ಕಾಮ, ಅಗ್ನಿ, ಆಕಾಶ, ಗ್ರಹ ಮತ್ತು ತಾರೆಗಳು ಇದೆಲ್ಲವೂ ಕೂಡ ವಿನಾಶದ ಕಾರಣ. ಉಪಸ್ಥಿತವಾಗಿದ್ದಾಗ ಅಂದರೆ ಯಾವಾಗ ವಿನಾಶ ಅನ್ನೋದು ಬರುತ್ತೋ ಆಗ ಇವೆಲ್ಲವೂ ಕೂಡ ನಷ್ಟವಾಗಿಬಿಡುತ್ತೆ. ಯಾವಾಗ ಜಗತ್ತಿನ ಪ್ರಳಯವಾಗುತ್ತೋ ಈ ಎಲ್ಲ ಪದಾರ್ಥಗಳು ಕೂಡ ಮೂರು ಲೋಕಗಳನ್ನು ತ್ಯಾಗ ಮಾಡಿ ಎಲ್ಲವೂ ನಷ್ಟವಾಗಿಬಿಡುತ್ತೆ. ಮತ್ತು ಸೃಷ್ಟಿಯಾಗುತ್ತಲ್ಲ, ಅಂದರೆ ಸೃಷ್ಟಿ ಕಾರ್ಯ ಪ್ರಾರಂಭ ಆಗುತ್ತಲ್ಲ, ಆಗ ಅದು ಮತ್ತೆ ಬರುತ್ತೆ. ಮತ್ತೆ ಪ್ರಳಯ ಆದಾಗ ಹೋಗುತ್ತೆ, ಮತ್ತೆ ಮತ್ತೆ ಅದು ಸೃಷ್ಟಿಯ ಪ್ರಾರಂಭದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಎಲ್ಲ ವಿಷಯಗಳನ್ನೂ ನೀನು ವಿಚಾರ ಮಾಡಿ ಧರ್ಮರಾಜ ಯುಧಿಷ್ಠಿರನ ಜೊತೆ ಸಂಧಿ ಮಾಡಿಕೊಳ್ಬೇಕು. ಇದರಿಂದ ಏನಾಗುತ್ತೆ, ಕೌರವ ಮತ್ತು ಪಾಂಡವರು ಇಬ್ಬರೂ ಸೇರಿ ಈ ಪೃಥ್ವಿಯ ಪಾಲನೆಯನ್ನ ಮಾಡಬಹುದು. ದುರ್ಯೋಧನ, ನೀನು ನಾನು ಬಹಳ ಬಲಶಾಲಿ ಅಂತ ತಿಳ್ಕೋಬೇಡ. ಜಗತ್ತಿನಲ್ಲಿ ಬಲಶಾಲಿಗಳಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬಲಶಾಲಿ ಮನುಷ್ಯರು ಬೇಕಾದಷ್ಟು ಜನ ಕಾಣಿಸ್ತಾರೆ. ಅಂದರೆ ನೀನೇನು ಅನ್ಕೊಂಡಿದೋ ಅದರಲ್ಲಿ ಮಾತ್ರ ಬಲ ಇದ್ಬಿಟ್ರೆ ಆಗಲ್ಲಪ್ಪ. ಬೇರೆ ಬೇರೆ ರೀತಿಯ ಬಲಶಾಲಿಗಳು ಬೇಕಾದಷ್ಟು ಜನ ಇದ್ದಾರೆ. ಒಳ್ಳೆಯ ಶೂರ ವೀರರ ಮುಂದೆ ಸೈನ್ಯದ ಶಕ್ತಿ ಏನೂ ಮಾಡೋದಿಲ್ಲ. ಅಂದರೆ ಒಬ್ಬ ಶೂರ ಇದ್ದರೂ ಅವನ ಮುಂದೆ ಎಷ್ಟೇ ಸೈನ್ಯ ಇದ್ದರೂ ಅವನನ್ನು ಏನು ಮಾಡೋಕ್ಕಾಗಲ್ಲ, ಅಷ್ಟು ಶಕ್ತಿಶಾಲಿಗಳು ಇರ್ತಾರೆ. ಅಂದರೆ ಇಲ್ಲಿ ಒಳ್ಳೆಯ ಶೂರವೀರರ ಮುಂದೆ ಸೈನ್ಯ ಜಾಸ್ತಿ ಇದೆ ಅನ್ನೋ ಒಂದು ಧೈರ್ಯ ನಿನಗಿದೆಯಲ್ಲ, ಅದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಂಡವರಂತೂ ಎಲ್ಲ ದೇವತೆಗಳ ಹಾಗೆ ಶೂರ, ವೀರ ಮತ್ತು ಪರಾಕ್ರಮಿಗಳಾಗಿದ್ದಾರೆ. ಅವರು ಸ್ವತಃ ವಾಯು, ಇಂದ್ರ, ಧರ್ಮ ಮತ್ತು ಇಬ್ಬರು ಅಶ್ವಿನಿ ಕುಮಾರರೇ ಆಗಿದ್ದಾರೆ. ಯಾಕಂದರೆ ಆ ದೇವತೆಗಳಿಂದ ಹುಟ್ಟಿರೋರೇ ಅಲ್ವಾ, ಅವರೇ ಸ್ವಯಂ ಅವರು. ಈ ದೇವತೆಗಳ ಕಡೆ ನೀನು ನೋಡೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರ ಜೊತೆ ವಿರೋಧವನ್ನು ಬಿಟ್ಟು ನೀನು ಸಂಧಿ ಮಾಡ್ಕೋ. ಮತ್ತು ನೀನು ತೀರ್ಥ ಸ್ವರೂಪನಾಗಿರುವಂತಹ ಶ್ರೀಕೃಷ್ಣನ ಮೂಲಕ ನಿನ್ನ ಕುಲದ ರಕ್ಷಣೆಯ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ನಿನ್ನ ಕುಲ ನಾಶ ಆಗುವಂಥ ಸಂದರ್ಭ ಬಂದಿದೆ. ಕೃಷ್ಣ ಇದ್ದಾನೆ, ಅವನ ಮೂಲಕ ಈಗ ಅವನೇ ಸಂಧಿ ಮಾಡ್ಕೋ ಅಂತ ಹೇಳೋದಕ್ಕೆ ಬಂದಿದ್ದಾನೆ. ಸೊ ಅವನ ಮೂಲಕ ನಿನ್ನ ಕುಲದ ರಕ್ಷಣೆಯನ್ನು ಮಾಡುವಂಥ ಪ್ರಯತ್ನವನ್ನು ನೀನು ಮಾಡಬೇಕು. ಇಲ್ಲಿ ಮಹಾ ತಪಸ್ವಿಯಾದಂತಹ ದೇವರ್ಷಿ ನಾರದರು ಕೂಡ ವಿರಾಜಿಸಿದ್ದಾರೆ. ಇವರು ಶ್ರೀ ವಿಷ್ಣು ಭಗವಂತನ ಮಹಾತ್ಮ್ಯವನ್ನು ಪ್ರತ್ಯಕ್ಷವಾಗಿ ತಿಳ್ಕೊಂಡಿರುವಂಥವ್ರು, ಗೊತ್ತಿರುವಂಥವ್ರು. ಮತ್ತು ಆ ಚಕ್ರ ಗದಾಧಾರಿ ಶ್ರೀ ವಿಷ್ಣುನೇ ಇಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ವಿದ್ಯಮಾನನಾಗಿದ್ದಾನೆ. ಅಂದರೆ ಅವನೇ ಭಗವಂತ ಅನ್ನೋದು ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಅವನೇ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆದರೆ ನಂಬೋರು ಯಾರು? ಯಾರ ಮನಸ್ಸು ಮೋಹದಿಂದ ತುಂಬಿರುತ್ತೋ ಅಥವಾ ಬುದ್ಧಿ ಭ್ರಷ್ಟವಾಗಿರುತ್ತೋ ಅಂಥವರಿಗೆ ಭಗವಂತ ಎಲ್ಲಿ ಕಾಣಿಸ್ತಾನೆ? ಯಾರೆಷ್ಟು ಹೇಳಿದ್ರೂ ಕೂಡ ಅವನು ಭಗವಂತ ಅಂತ ಒಪ್ಕೊಳ್ಳೋದಕ್ಕೆ ಅವರು ತಯಾರಾಗೇ ಇರೋದಿಲ್ಲ.
ಈಗ ಭಗವಂತ ಸ್ವಯಂ ಏನು ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಅಷ್ಟು ಸರಿ ಹೇಳಿದ್ದಾನೆ. ಆ ರೀತಿ ನಾವು ನಡ್ಕೊಂಡ್ಬಿಡ್ತೀವಾ? ಭಗವಂತಾನೇ ಹೇಳಿದ್ದಾನೆ ಅಂದಮೇಲೆ ಅದು ವೇದವಾಕ್ಯ ಅಲ್ವಾ? ಅದನ್ನು ನಾವು ಮಾಡಲೇಬೇಕು. ಆದರೆ ಅದಕ್ಕೂ ನಾವು ಸೋಂಬೇರಿತನ ಅಥವಾ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಇದು ಯಾಕೆ ಹಿಂಗೆ ಹೇಳಿದ್ದಾನೆ? ಅದು ಯಾಕೆ ಹಂಗೆ ಹೇಳಿದ್ದಾನೆ? ನಾವು ಯಾಕೆ ಮಾಡಬೇಕು ಅಂತ ಅಲ್ವಾ? ಯಾಕೆ ಅಂತಂದರೆ ನಾವು ಅಜ್ಞಾನದಲ್ಲಿರುವ ಕಾರಣದಿಂದ ನಾವು ಆ ರೀತಿ ಮಾತಾಡ್ತೀವಿ. ಸೊ ಇಲ್ಲೂ ಕೂಡ ದುರ್ಯೋಧನನಿಗೆ ಯಾರು ಎಷ್ಟೇ ಹೇಳಿದ್ರು ಕೂಡ ಅವನ ಬುದ್ಧಿ ಮೋಹಗ್ರಸ್ತವಾಗಿದೆ. ಅದರಿಂದ ಅವನು ಕೇಳಿಸ್ಕೊಳ್ಳುವಂಥ ಒಂದು ಸ್ಥಿತಿಲಿ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಚಕ್ರ ಗದಾಧಾರಿಯಾದಂಥ ವಿಷ್ಣುನೇ ಇಲ್ಲಿ ಕೃಷ್ಣನ ರೂಪದಲ್ಲಿ ಇರೋದು ಅಂತನ್ಬಿಟ್ಟು ಮಹರ್ಷಿ ಕಣ್ವರ ಮಾತನ್ನು ಕೇಳಿ ದುರ್ಯೋಧನ ದೀರ್ಘವಾಗಿ ಉಸಿರನ್ನು ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅವನಿಗೇನೋ ಒಂಥರ ಕೋಪನೂ ಬರ್ತಾ ಇದೆ. ಇವರು ಹೇಳೋ ಮಾತುಗಳು ಅವನಿಗೆ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಅವನು ಕರ್ಣನ ಕಡೆ ನೋಡಿಕೊಂಡು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಆ ದುಷ್ಟ ಕಣ್ವರು ಹೇಳದ ಬಗ್ಗೆ ಸ್ವಲ್ಪ ಕೂಡ ಗಮನ ಕೊಡಲಿಲ್ಲ. ಬದಲಿಗೆ ಅವನೇ ಈ ರೀತಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಏನು ಹೇಳ್ತಾನೆ? ಮಹರ್ಷಿಗಳೇ, ಏನೆಲ್ಲ ಆಗಬೇಕು ಅಂತಿದೆಯೋ ಆಗತ್ತೆ ಬಿಡಿ. ಮತ್ತು ನನ್ನ ಗತಿ ಏನಾಗಬೇಕಾಗಿದೆಯೋ ಅದಕ್ಕೆ ಅನುಸಾರವಾಗಿ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತು ನನ್ನ ಆಚರಣೆ ಹಾಗೆ ಇದೆ. ಅವನು ಹೇಗೆ ನನ್ನನ್ನು ಸೃಷ್ಟಿ ಮಾಡಿದಾನೋ ಆ ರೀತಿಯೇ ನಾನು ನಡ್ಕೊಳ್ತಾ ಇದ್ದೀನಿ. ಮತ್ತು ನನ್ನಿಂದ ಏನಾಗಬೇಕೋ ಅದೇ ನಡೀತಾ ಇದೆ. ಅದರಲ್ಲಿ ನಿಮ್ಮ ಮಾತಿನಿಂದ ಏನಾಗಬೇಕಾಗಿದೆ? ನೀವು ಹೇಳೋದನ್ನೆಲ್ಲ ಕೇಳಬೇಕು ಅಂತೇನಿಲ್ಲ. ಆ ಭಗವಂತ ನನ್ನನ್ನು ಸೃಷ್ಟಿ ಮಾಡಿರೋದೇ ಹೀಗೆ. ನನಗೇನಾಗಬೇಕು ಅನ್ನೋದು ಕೂಡ ಅವನೇ ನಿರ್ಧಾರ ಮಾಡಿರ್ತಾನೆ. ಅದೇ ರೀತಿ ಆಗ್ತಾ ಇದೆ. ಅದೇ ರೀತಿ ನಾನು ಕೂಡ ನಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನೀವು ಹೇಳೋದ್ರಿಂದ ಏನಾಗ್ಬಿಡುತ್ತೆ ಅನ್ನೋ ರೀತಿ ಅವನು ಮಾತಾಡ್ತಾನೆ. ಇಲ್ಲಿ ಬುದ್ಧಿ ಹೇಳಿದ್ರೆ ಅವ್ರಿಗೆ ವಾಪಸ್ ಅವನು ಬೋಧನೆ ಮಾಡೋ ಥರ ಹೇಳ್ತಾ ಇದ್ದಾನೆ. ಅಂದರೆ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ. ಅಂದರೆ ಈಗ ಆ ವಿನಾಶ ಹತ್ರ ಬಂದಾಗ ಯಾರ ಮಾತು ಕೇಳೋದಿಲ್ಲ. ಆ ಬುದ್ಧಿ ಅಷ್ಟು ಭ್ರಷ್ಟವಾಗಿಬಿಟ್ಟಿರುತ್ತಲ್ಲ, ಯಾರ ಮಾತು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಇಲ್ಲಿ ದುರ್ಯೋಧನ ಆ ರೀತಿ ಮಾತಾಡ್ತಾ ಇದ್ದಾನೆ ಮಹರ್ಷಿಗಳಿಗೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.